ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ, ಧರ್ಮ ದೇವತೆಗಳು ಹಾಗೂ ಅಣ್ಣಪ್ಪ ಸ್ವಾಮಿಯ, ಬಾಹುಬಲಿ ಸ್ವಾಮಿಯ ಸಾನ್ನಿಧ್ಯಗಳನ್ನು ಪ್ರಾರ್ಥಿಸುತ್ತಾ, ಈ ಯಕ್ಷಗ ಧರ್ಮಸ್ಥಳದಲ್ಲಿ ನೆರವೇರುತ್ತಿರುವ ಸರ್ವಧರ್ಮ ಸಮ್ಮೇಳನದ 89ನೇ ಅಧಿವೇಶನದ ಉದ್ಘಾಟನೆಕರಾಗಿ ಆಗಮಿಸಿರುವ ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರೇ ಹಾಗೂ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ಅವರೇ, ಉಪನ್ಯಾಸ ನೀಡಲಿರುವ ವಿದ್ವಾಂಸರುಗಳೇ, ಶಿಕ್ಷಣಕ್ಕೆಂದು ಸರ್ವಧರ್ಮೀಯರು ಬರುತ್ತಾರೆ. ಹಾಗೆಂದೇ ನಮ್ಮ ಹಿರಿಯರಾದ ಕೀರ್ತಿಶೇಷ ಡಿ ಮಂಜೆ ಹೆಗಡೆಯವರು ಸರ್ವಧರ್ಮ ಸಮ್ಮೇಳನವನ್ನು ಪ್ರಾರಂಭಿಸಿದರು ಹಾಗೂ ಕೀರ್ತಿಶೇಷ ರತ್ನವರ್ಮ ಹೆಗಡೆಯವರು ಅದನ್ನು ಮುಂದುವರಿಸಿದರು. ಕಳೆದ 88 ವರ್ಷಗಳಲ್ಲಿ ಸರ್ವಧರ್ಮ ಸಮನ್ವಯದ ಈ ಸಮ್ಮೇಳನಗಳಲ್ಲಿ ಅನೇಕ ಮಹಾನುಭಾವರು, ವಿದ್ವಾಂಸರು ಭಾಗಿಗಳಾಗಿ ಅನೇಕ ಉತ್ತಮ ವಿಚಾರಗಳನ್ನು, ಸಂದೇಶಗಳನ್ನು ಜನತೆಯ ಮುಂದೆ ಇಟ್ಟಿದ್ದಾರೆ. ಈ ಎಲ್ಲ ವಿದ್ವಾಂಸರು ತಿಳಿ ಹೇಳಿದ ಸರ್ವಧರ್ಮಗಳ ಸಂದೇಶ ಸಮದೃಷ್ಟಿ, ಸಮಭಾವ, ಸಹಬಾಳ್ವೆಗೆ ಪ್ರೇರಣೆ ನೀಡಿದೆ. ನಾಗರಿಕ ಸಮಾಜವೆಂದರೆ ಅಲ್ಲಿ ಕಲೆ, ಸಂಸ್ಕೃತಿ, ಆರ್ಥಿಕ ಹೀಗೆ ಸಮಕಾಲೀನ ಸಮಾಜದ ಆಗುಹೋಗುಗಳಿಗೆ ಲಯಬದ್ಧವಾಗಿ ಸ್ಪಂದಿಸಿ ಧಾರ್ಮಿಕ ವಿಚಾರ ವಿವರಗಳೊಂದಿಗೆ ವಿವೇಕ, ಕ್ಷಮೆ, ಸಹಾನುಭೂತಿ, ಶ್ರದ್ಧೆ, ಸತ್ಯಗಳನ್ನು ಒಳಗೊಂಡ ನಡತೆಯ ನಾಗರಿಕತೆಯು ಧರ್ಮದ ಮೂಲ ದ್ರವ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಧರ್ಮ ಮತ್ತು ಸೇವೆಗಳು ಜೊತೆ ಜೊತೆಯಾಗಿ ಸಾಗಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಬಾಲ್ಯದಲ್ಲಿ ಇತರರ ಸಹಾಯದಿಂದ ಬೆಳೆಯುವ ಪ್ರತಿಯೊಬ್ಬರು ದೊಡ್ಡವರಾದ ಮೇಲೆ ಉಳಿದವರಿಗೆ ಸಹಕಾರಿಯಾಗಿ ಇತರರ ಬೆಳವಣಿಗೆಯಲ್ಲಿ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ತೊಡಗಬೇಕು ಎಂದು ಅವರು ಕರೆ ನೀಡಿದ್ದರು. ನಾನು ಈ ಪೀಠವನ್ನು ಅಲಂಕರಿಸಿದ ದಿನದಿಂದ ದೇಶದಲ್ಲಿನ ವಿವಿಧ ಧರ್ಮಗಳ ಮಹತ್ ಸಂದೇಶಗಳನ್ನು, ಸದ್ವಿಚಾರಗಳನ್ನು ತಿಳಿದು ನಮ್ಮ ಪರಂಪರೆಯನ್ನು ಪಾಲಿಸುತ್ತಾ ಯಾವುದೇ ಸಂಕುಚಿತ ಭಾವನೆಗಳಿಗೆ ನಮ್ಮನ್ನು ನಿರ್ಬಂಧಿಸಿಕೊಳ್ಳದೆ ಪ್ರಗತಿಪರ ಚಿಂತನೆಗಳೊಂದಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಎರಡೂ ದಿಕ್ಕುಗಳಲ್ಲಿ ಕ್ಷೇತ್ರವನ್ನು ನಿರ್ವಹಿಸುತ್ತಾ ಬಂದಿದ್ದೇನೆ. ಅವುಗಳಲ್ಲಿ ಕೆಲವು ಜನೋಪಯೋಗಿ ಕಾರ್ಯಕ್ರಮಗಳ ವಿವರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇದುವರೆಗೆ 5,55,000 ಸ್ವಸಹಾಯ ಸಂಘಗಳನ್ನು ರಚಿಸಿ ಸುಮಾರು 50 ಲಕ್ಷ ಕುಟುಂಬಗಳು ಸೇರ್ಪಡೆಯಾಗಿ ಯೋಜನೆಗಳ ಲಾಭ ಪಡೆಯುವಂತೆ ಮಾಡಿದ್ದೇವೆ. ಸ್ವಸಹಾಯ ಸಂಘಗಳ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಂಡವರಿಗೆ ಬ್ಯಾಂಕ್ಗಳಿಂದ 14,000 ಕೋಟಿ ಹಣವನ್ನು ಅವರ ವ್ಯವಹಾರಕ್ಕಾಗಿ ಒದಗಿಸಲಾಗಿದೆ. 20 ಲಕ್ಷ ಮಂದಿ ಸದಸ್ಯರು ಜೀವನ ಮಧುರ ಪಾಲಿಸಿ ಮೂಲಕ ವಿಮಾ ರಕ್ಷೆಯನ್ನು ಮಾಡಿಕೊಂಡಿದ್ದಾರೆ. ಧರ್ಮೋದ್ಧಾರ ಟ್ರಸ್ಟ್ ಮೂಲಕ 259ಕ್ಕೂ ಮಿಕ್ಕು ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿದ್ದೇವೆ. ಇದು ಪುರಾತನ ದೇವಾಲಯಗಳ ಜೀರ್ಣೋದ್ಧಾರವಾದರೆ ಆಧುನಿಕವಾಗಿ ಈಗ ನಿರ್ಮಾಣ ಆಗುತ್ತಿರುವಂತಹ ದೇವಸ್ಥಾನಗಳ ಸುಮಾರು 843 ದೇವಾಲಯಗಳಿಗೆ ಕ್ಷೇತ್ರದಿಂದ ಸಹಾಯ ಹಸ್ತವನ್ನು ನೀಡಿದ್ದೇವೆ. ಈ ವರ್ಷ ಕ್ಷೇತ್ರದಿಂದ ನೇರವಾಗಿ ವೈದ್ಯಕೀಯ, ಸಾಮಾಜಿಕ, ಶೈಕ್ಷಣಿಕ ಮುಂತಾದ ಕಾರ್ಯಕ್ರಮಗಳಿಗಾಗಿ ಸುಮಾರು 61 ಕೋಟಿ ರೂಪಾಯಿಯ ಕೈಧರ್ಮವನ್ನು ನೀಡುತ್ತಾ ಬಂದಿದ್ದೇವೆ. RCT ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮೂಲಕ ದೇಶಾದ್ಯಂತ 585 ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಿ ಇದುವರೆಗೆ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಸ್ವ ಉದ್ಯೋಗ ತರಬೇತಿ ನೀಡಿ ಸ್ವಂತ ಉದ್ಯೋಗ ಪ್ರಾರಂಭಿಸುವಂತೆ ಹಾಗೂ ಯಶಸ್ವಿಯಾಗುವಂತೆ ಮಾಡಲಾಗಿದೆ. ಓಂ ಸಹನಾವತು ಸಹನೌ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದು ತ್ರೈತರಿಕ ಉಪನಿಷತ್ತಿನ ಒಂದು ವಾಕ್ಯ. ಭಗವಂತ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿ. ನಾವೆಲ್ಲ ಒಂದಾಗಿ ಸುಖವನ್ನು ಅನುಭವಿಸೋಣ. ಒಬ್ಬರು ಇನ್ನೊಬ್ಬರ ಕಲ್ಯಾಣಕ್ಕಾಗಿ ಪ್ರಯತ್ನ ಮಾಡೋಣ. ನಮ್ಮೆಲ್ಲರ ಜೀವನದಲ್ಲಿ ಪ್ರಕಾಶ ತುಂಬಿರಲಿ. ಪರಸ್ಪರ ಯಾವುದೇ ದ್ವೇಷ ಅಥವಾ ಅಸೂಯೆ ಇಲ್ಲದೆ ಇರಲಿ ಎನ್ನುವುದೇ ಈ ಮಂತ್ರದ ಪ್ರಾರ್ಥನೆಯ ಉದ್ದೇಶ. ಸ್ವಾತಂತ್ರ್ಯ ದೊರಕಿದ ಬಳಿಕ
75 ವರ್ಷಗಳಲ್ಲಿ ನಮ್ಮ ಸಮಾಜದಲ್ಲಿ ಮೇಲು ಕೀಳು ಎಂಬಂತಹ ವ್ಯತ್ಯಾಸ ಮೊದಲಿಗಿಂತ ಕಡಿಮೆಯಾಗಿದೆ. ಧರ್ಮದ ಮರ್ಮವಿರುವುದು ಆಚರಣೆಯಲ್ಲಿ. ಆದ್ದರಿಂದಲೇ ಸತ್ಯಂಬದ ಧರ್ಮಂ ಚರ ಎಂದು ಉಪನಿಷತ್ತಿನಲ್ಲಿ ಹೇಳಿರುವುದು. ಇಂದಿನ ಸರ್ವಧರ್ಮ ಸಮ್ಮೇಳನ ಉದ್ಘಾಟನೆಗೆ ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಸಹೃದಯಿ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಆಗಮಿಸಿರುವುದು ನಮಗೆ ಅತೀವ ಸಂತೋಷವನ್ನು ಮಾಡಿದೆ. ನಮ್ಮ ರಾಜ್ಯಕ್ಕೆ ಅವರು ಆಗಮಿಸಿರುವುದು ಸಮಂಜಸವೇ ಆಗಿದೆ. ಕಾರಣ ಅವರು ಮೂಲ ಮಧ್ಯಪ್ರದೇಶದವರು. ಆ ರಾಜ್ಯವು ಕೂಡ ಕಲೆ, ಸಾಹಿತ್ಯ, ಸಂಗೀತ ಸಂಸ್ಕೃತಿಗಳ ನಾಡು ಎಂದೇ ಪ್ರಖ್ಯಾತವಾಗಿದೆ. ನಮ್ಮ ರಾಜ್ಯಕ್ಕೆ ಬಹಳವಾಗಿ ಹೊಂದುವಂತ ಹಿನ್ನೆಲೆ, ಸಾಮ್ಯತೆ ಇದೆ. ಹಾಗೂ ಇದೇ ಮೊದಲ ಬಾರಿಗೆ ಮಧ್ಯಪ್ರದೇಶದ ಮೂಲದವರು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಮಧ್ಯಪ್ರದೇಶದ ರೂಪೇಗಢ ನಾಗಡದಲ್ಲಿ ಜನಿಸಿದ ಅವರು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಪೂರೈಸಿ, ತದನಂತರ ಉಜ್ಜಯಿನಿಯ ವಿಕ್ರಮ ವಿಶ್ವವಿದ್ಯಾಲಯದಿಂದ ಪದವಿ ಪೂರೈಸಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಶ್ರೀಯುತರು ಅತ್ಯಂತ ಸರಳ ಹಾಗೂ ಸಜ್ಜನಿಕೆ ನಾಯಕರಾಗಿ ಎಲ್ಲರಿಂದಲೂ ಅಜಾತ ಶತ್ರು ಎನಿಸಿಕೊಂಡವರು. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಸುಮಾರು 5 ತಾಸುಗಳಾಗಿದೆ. ಎಲ್ಲ ಕಡೆ ಅವರು ಸ್ನೇಹಪೂರ್ಣವಾಗಿ ಓಡಾಡಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಇಲ್ಲಿ ಬರುವಾಗ ಬಹುಶಃ ರಾಜ್ಯಪಾಲರು ನಡ್ಕೊಂಡು ಬರೋದಿಲ್ಲ, ವಾಹನದಲ್ಲೇ ಬಂದು ಮಂಟಪದ ಬಳಿ ಇಳಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಮಹನೀಯರು ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳಿದರು. ಮತ್ತು ಕಾರಿಂದ ಇಳಿಯುವಾಗ ನಾನು ಕಾರಿನ ಪಾದರಕ್ಷೆಯನ್ನು ಕೂಡ ಧರಿಸದೆ ನಡ್ಕೊಂಡು ಬರ್ತೇನೆ ಅಂತ ಹೇಳಿದರು. ನಾನು ಹೇಳಿದೆ, ಕೇಂದ್ರ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಜೊತೆಗೆ ಇನ್ನಿತರ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ, ರಾಜ್ಯಸಭೆಯ ನಾಯಕರಾಗಿ ಸದನವನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದವರು. ಡಾಕ್ಟರ್ BR ಅಂಬೇಡ್ಕರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ಅನೇಕ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ಘನತೆವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಕ್ಷೇತ್ರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ನೀಡುತ್ತಿದ್ದೇನೆ. To the kind attention of our Honorable Governor, Shri Tawarchand Gehlot ji, Dharmasthala is known for Chaturdanas, who come for darshan. At Annapurna Dining Hall, we serve hygienic and quality prasadam, food, to pilgrims every day. Vidyadana is imparting knowledge through educational institutions. We have KG to PG courses, and an university has been established 4 years ago for medical education. SDM Educational Society is managing 52 institutions and of varied nature, along with allopathy hospital. Many other hospitals are established to serve the community. Important activity in Dharmasthala. We have established Shri Kshetra Dharmasthala Rural Development Project, which supports the self-help groups with microfinance. At present, we have reached out to 50 lakh families all over Karnataka. Many social service activities are included to support the beneficiary's family and society at large. Self-employment training is given to unemployed youths through self-employment training institutes established throughout India with the help of Ministry of Rural Development. 585 RCTs have been established, and I am pleased to inform to our Honorable Governor that we have trained 32 lakh unemployed youths through these centers. Dharmothana Trust. At Dharmasthala, along with spiritual and religious activities, variety of charitable activities are conducted regularly. I welcome Honorable Governor on behalf of Dharmasthala, Sarvodharma Sammelan, and all the crowd who are here to this conference. ಇಂದಿನ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವರು ವೇದ ವಿಜ್ಞಾನ ಗುರುಕುಲಂ ಬೆಂಗಳೂರು ಇಲ್ಲಿನ ಮುಖ್ಯಸ್ಥರಾದ ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ಅವರು. 4 ದಶಕಗಳಿಂದಲೂ ಹೆಚ್ಚು ಕಾಲ ಯೋಗ, ಆಧ್ಯಾತ್ಮ, ವೇದ ವಿಜ್ಞಾನ ಕ್ಷೇತ್ರವನ್ನು ನಮ್ಮ ತೊಡಗಿಸಿಕೊಂಡಂಥ ಸಾಧಕರು. MA, PhD, D.Litt ಪದವಿಯನ್ನು ಪಡೆದ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು. ಅವರು ಈ ಪದವಿಗಳನ್ನು ಪಡೆದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ನೂರಾರು ವಿದ್ಯಾರ್ಥಿಗಳನ್ನು ಅವರು ಈ ಪದವಿಯಲ್ಲಿ ತಯಾರು ಮಾಡಿದ ಮಹಾನುಭಾವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಸ್ತುತ ವೇದ ವಿಜ್ಞಾನ ಸಂಸ್ಥಾನ ಬೆಂಗಳೂರು ಇಲ್ಲಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಮುಖ್ಯಸ್ಥರಾಗಿದ್ದಾರೆ. ಶ್ರೀಯುತರು ವೇದ ವಿಜ್ಞಾನ ಗುರುಕುಲಂ ಸಂಸ್ಕೃತ ಶಿಕ್ಷಕರಾಗಿ, ಪ್ರಾಂಶುಪಾಲಕರಾಗಿ, ನಿರ್ದೇಶಕರಾಗಿ
ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಾನು 2-3 ಬಾರಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಅವರ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಹುದುಗಿ ಅನುಭವವನ್ನು ಹೊಂದಿದ್ದಾರೆ. ದೇಶದ ಪ್ರತಿಷ್ಠಿತ ವಿದ್ವಾಂಸರಲ್ಲಿ ಓರ್ವರನ್ನು ಗುರುತಿಸಿಕೊಂಡಿರುವ ಶ್ರೀ ರಾಮಚಂದ್ರ ಭಟ್ ಅವರ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಇದುವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಸ್ಕೃತ, ವೇದ ವಿಜ್ಞಾನ, ಅದ್ವೈತ ಇನ್ನಿತರ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ಮಾಡುತ್ತಾ PhD ಪದವಿ ಪಡೆಯುವಲ್ಲಿ ಸಹಕಾರ ಹಾಗೂ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅನೇಕ ಭಾರತೀಯ ಹಾಗೂ ಲಂಡನ್, ಆಸ್ಟ್ರೇಲಿಯಾ, ಅಮೆರಿಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಹೋಗಿ ತಮ್ಮ ವಿದ್ವತ್ಪೂರ್ಣ ವಿಚಾರ ಮಂಡನೆಯೊಂದಿಗೆ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಉಪನಿಷತ್ ತತ್ವಗಳನ್ನು ಅಧ್ಯಯನ ಮಾಡಿ ಅವುಗಳ ಕುರಿತಾಗಿ ಸಾಕಷ್ಟು ಉಪನ್ಯಾಸಗಳನ್ನು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು, ಪತ್ರಿಕೆಗಳಿಗೆ ಲೇಖನಗಳನ್ನು, ಪುಸ್ತಕಗಳನ್ನು ಬರೆದ ಹಿರಿಮೆ ಅವರದು. ನಮ್ಮ ದೇಶದ ಪ್ರತಿಷ್ಠಿತ ವ್ಯಕ್ತಿಯಾದವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಮ್ಮೇಳನದಲ್ಲಿ ಭಾರತೀಯ ಧರ್ಮಗಳು ಎಂಬ ವಿಚಾರವಾಗಿ ಉಪನ್ಯಾಸ ನೀಡಲಿರುವವರು ಕನ್ನಡ ಪ್ರಾಧ್ಯಾಪಕರಾದ ಪರಸ್ಪರ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಸರ್ಫರಾಜ್ ಚಂದ್ರ. ಜಾನಪದ ಸಾಹಿತ್ಯ, ವಿಮರ್ಶೆ, ಸುಗಮ ಸಂಗೀತ, ವ್ಯಕ್ತಿ ಚಿತ್ರಣ, ಸಂಪಾದನೆ ಕ್ಷೇತ್ರಗಳಲ್ಲಿ ಹಲವಾರು ಮೌಲಿಕ ಕೃತಿಯನ್ನು ರಚಿಸಿದ್ದಾರೆ. ಹಾಗೂ ಪರಸ್ಪರ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿ 100ಕ್ಕೂ ಹೆಚ್ಚಿನ ಜನಪದ ಕಲಾವಿದರನ್ನು ಗೌರವಿಸಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಬುದ್ಧ ವಿಚಾರವನ್ನು ಮಂಡಿಸಿದ್ದಾರೆ. ಸಾಹಿತ್ಯ ವೇದಿಕೆಯ ಮೂಲಕ ಹಲವು ಉಪನ್ಯಾಸ, ಗೋಷ್ಠಿಗಳ ಆಯೋಜನೆ ಮಾಡಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶ್ರೀಯುತರನ್ನು ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ, ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಇವರನ್ನು ಸ್ವಾಗತ ಮಂಡಳಿ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಸಂತೋಷಪಡುತ್ತೇನೆ. ಇಂದಿನ ಈ ಸರ್ವಧರ್ಮ ಸಮ್ಮೇಳನದಲ್ಲಿ ಜೈನ ಧರ್ಮದ ಮೌಲಿಕತೆ ಮತ್ತು ಮಹತ್ವದ ಕುರಿತು ಮಾತನಾಡಲಿರುವವರು ಜೈನ ಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ MS ಪದ್ಮಾ ಅವರು. ಜೈನ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಆಳವಾದ ವಿದ್ವತ್ ಹೊಂದಿದ್ದು, ಪ್ರಸ್ತುತ ಶ್ರವಣಬೆಳಗೊಳದ ಪ್ರಾಕೃತ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಗೀತ, ಗಮಕ, ಕಲೆ, ಜೈನಶಾಸ್ತ್ರ, ತತ್ವಾರ್ಥ ಸೂತ್ರ ಇವುಗಳನ್ನು ಅಧ್ಯಯನ ಮಾಡಿದವರು. ಬಾಲ್ಯದಲ್ಲಿಯೇ ತಾಯಿಯವರಿಂದ ಆರಾಧನೆ, ಪೂಜೆ, ಸ್ತೋತ್ರಗಳನ್ನು ಕಲಿತು ನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಜೈನಶಾಸ್ತ್ರ ಮತ್ತು ಪ್ರಾಕೃತ ವಿಷಯದಲ್ಲಿ MA ಪದವಿಯನ್ನು ಪೂರ್ಣಗೊಳಿಸಿ ಅದೇ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸುಮಾರು 4 ದಶಕಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾರೆ. ಭಾರತಾದ್ಯಂತ ನಡೆದ ವಿಚಾರಗೋಷ್ಠಿ, ಸಮ್ಮೇಳನಗಳಲ್ಲಿ ಜೈನ ಧರ್ಮದ ಕುರಿತಾಗಿ ಪ್ರೌಢ ವಿಚಾರಗಳನ್ನು ಮಂಡಿಸಿದ್ದಾರೆ. ವಿಶೇಷ ಉಪನ್ಯಾಸ, ಶಾಸ್ತ್ರೀಯ ಸಂಗೀತ, ಮಸ್ತಕಾಭಿಷೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜೈನ ಧರ್ಮದ ಕುರಿತಾದ ವಿಚಾರ ಮಂಡನೆಯನ್ನು ಪ್ರಸ್ತುತಪಡಿಸಿದ್ದಾರೆ. 3 ದಶಕಗಳಿಂದ ಶಾಸ್ತ್ರೀಯ ಸಂಗೀತದ ಪಾಠವನ್ನು ವಿದ್ಯಾರ್ಥಿಗಳೇ ಮಾಡುತ್ತಾ ಬಂದಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ 70ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಜೈನ ಧರ್ಮದ ಕುರಿತಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರನ್ನು ನಮ್ಮ ಸಮ್ಮೇಳನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ಧರ್ಮ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಎಂಬ ವಿಚಾರವಾಗಿ ಮಾತನಾಡಿದ ಮತ್ತೊಬ್ಬ ಉಪನ್ಯಾಸಕರು ಫಾದರ್ ವೀರೇಶ್ ಸಿ ಮೊರಾಸ್ ಅವರು. ಇವರು ಪಂಚಭಾಷಾ ಪಂಡಿತರು. ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸೇವಾ ಕ್ಷೇತ್ರಗಳಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಗುರುತಿಸಿಕೊಂಡವರು. ಪ್ರಸ್ತುತ ಕ್ರೈಸ್ತ ಧರ್ಮ ಪ್ರಾಂತ್ಯ ಶಿವಮೊಗ್ಗದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿ ಹಾಗೂ ಮೌಂಟ್ ಕಾರ್ಮೆಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಾ ಕ್ರೈಸ್ತ ದೇವಾಲಯಗಳಲ್ಲಿ ಧರ್ಮ ಪ್ರಚಾರ ಮಾಡುತ್ತಾ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರನ್ನು ಸಂಘಟಿಸಿ ಮಾರ್ಗದರ್ಶನವನ್ನು ಕೊಡುತ್ತಿದ್ದಾರೆ. ಸಾಮಾಜಿಕ ಶಾಸ್ತ್ರದಲ್ಲಿ MA, PhD ಪದವಿ ಪಡೆದಿರುವ ಇವರು ಅನೇಕ ಧಾರ್ಮಿಕ ಪುಸ್ತಕ ಹಾಗೂ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಮಾಹಿತಿ ಹಕ್ಕು, ಪಂಚಾಯತ್ ರಾಜ್, ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಸೌಲಭ್ಯಗಳು ಮೊದಲಾದ ವಿಷಯಗಳಲ್ಲಿ ತರಬೇತಿದಾರರು ಕೂಡ. ಇವರ ಸೇವೆಯನ್ನು ಮನ್ನಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ, ಪುರಸ್ಕಾರ ನೀಡಿ ಇವರನ್ನು ಗೌರವಿಸುವೆ. ಇವರನ್ನು ಶ್ರೀ ಕ್ಷೇತ್ರದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. MLA ಬರ್ತಾರೆ. MLA
ಆಮೇಲೆ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶ್ರೀ ಹರೀಶ್ ಪೂಂಜರವರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅವರನ್ನು ಮತ್ತು ನಮ್ಮ ವಿಧಾನ ಮಂಡಲ ಬಂದಾರ ಎಲ್ಲಿದ್ದಾರೆ ಅವರನ್ನು ಗೊತ್ತು. ಈಗ ಹೇಳ್ತಾ ಇದ್ದೇನೆ, ಹೇಳೋ ಮುಂಚೆ ನೆನಪು ಮಾಡಿದ್ರು ನಿಮಗೆ. ಪ್ರತಾಪ್ ಸಿಂಹ ನಾಯ್ಕರು ಮತ್ತು ನಮ್ಮ ಹರೀಶ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಬಾರಿ ಸರ್ಕಾರದ ಆದೇಶದಂತೆ ಸಭಿಕರ ಸಂಖ್ಯೆಯನ್ನು ಮಿತಿಗೊಳಿಸಿದ್ದೇವೆ. ಆದರೆ ಸಹಸ್ರಾರು ಮಂದಿ ಪ್ರೇಕ್ಷಕರು ವೀಕ್ಷಕರು ಅವರವರ ಮನೆಗಳಲ್ಲಿ ಅಥವಾ ಸ್ಥಳಗಳಲ್ಲಿ ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಕುರ್ಚಿಗಳು ಖಾಲಿ ಆಗ್ತಾ ಇದೆ ನೇರ ಪ್ರಸಾರ ಇರೋದ್ರಿಂದ. ಆದರೆ ಅವರೆಲ್ಲರನ್ನೂ ಕೂಡ ಈ ಮಾಧ್ಯಮದ ಮೂಲಕ ಇಲ್ಲಿಗೆ ಬಂದವರನ್ನು ನಾನು ತುಂಬ ಆತ್ಮೀಯತೆಯನ್ನು ಸ್ವಾಗತಿಸ್ತೇನೆ. ಯಾರು ನಮ್ಮನ್ನು ತಮ್ಮ ತಮ್ಮ ದೂರದರ್ಶನದಲ್ಲಿ ವೀಕ್ಷಿಸಿದ್ದಾರೋ ಅವರನ್ನು ಕೂಡ ಬಹಳ ಸಂತೋಷದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮದ ಪೂರ್ತಿ ಎಲ್ಲ ಭಾರತೀಯ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಭಾಷೆ ಶ್ರೇಷ್ಠ ವಿದ್ವಾಂಸರು ಇಲ್ಲಿ ಬಂದಿದ್ದಾರೆ, ಅವರನ್ನೆಲ್ಲ ಅವರ ಮಾತನ್ನು ಕೇಳಿ ಆನಂದಿಸಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕ್ಷೇತ್ರದ ಆದ್ಯ ದೇವತೆಗಳಾದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಸರ್ವರಿಗೂ ಸನ್ಮಂಗಳು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮ ನಿರ್ವಿಘ್ನ ನೆಲೆಯಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಮಾನ್ಯ ರಾಜ್ಯಪಾಲರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. श्री क्षेत्र धर्मस्थल में भगवान श्री मंजुनाथ स्वामी के सानिध्य में लक्षदीपोत्सव के पुण्यावसर पर दिनांक 2 दिसंबर 2021 के गुरुवार को आयोजित सर्वधर्म सम्मेलन के 89वें अधिवेशन में उद्घाटक पीठ पर विराजमान कर्नाटक राज्य के राज्यपाल पद पर आसीन अति विशिष्टातिगण्य सम्माननीय श्रीमान तावरचंद गहलोत जी के समक्ष में भगवान श्री चंद्रनाथ स्वामी, भगवान श्री मंजुनाथ स्वामी तथा श्री धर्मदेवताओं के अनुग्रह की शुभकामनाओं के साथ गौरवादर पूर्वक अभिवंदन। डॉक्टर डी वीरेंद्र हेगड़े जी, स्वागत समिति अध्यक्ष, सर्वधर्म एवं साहित्य सम्मेलन, धर्मस्थल, दिनांक 2 दिसंबर 2021। लक्ष्य दीपोत्सव 89 का सर्वधर्म साहित्य सम्मेलन में मंच पर विराजमान आदरणीय धर्मस्थल के पीठासीन पद्म विभूषण परम आदरणीय डॉक्टर डी वीरेंद्र हेगड़े जी, मैं आप सबको सादर नमन करता हूं। आदरणीय प्रोफेसर रामचंद्र भट्ट जी, पूर्व कुलपति, आदरणीय डॉक्टर सरफराज चंद्रागुट्टी जी, प्रोफेसर एवं राइटर डॉक्टर एम.एस. पद्मा जी, रिटायर्ड प्रोफेसर श्री F.R. वरिज वी मोरस जी, श्री डी हर्षेंद्र कुमार जी एवं श्री डी सुरेंद्र कुमार जी, विभिन्न माध्यमों द्वारा कार्यक्रम में सम्मिलित महानुभाव एवं विभिन्न धर्म समुदाय के विद्वज्जन, सम्माननीय अतिथि देवियों और सज्जनों, नानु तम्मेलरन्नु सर्वधर्म सम्मेलन के हार्दिकವಾಗಿ स्वागतिಸುತ್ತೇನೆ। मैं हिंदी भाषी हूं, कन्नड़ सीखने का प्रयास कर रहा हूं। मेरा सौभाग्य है कि मुझे आज भगवान मंजुनाथ के चरणों में आकर आप सभी के सानिध्य का अवसर प्राप्त हुआ है। मैं इस अवसर पर अत्यधिक प्रसन्न हूं। चर्चा बहुत सुनता था इस स्थान की और आदरणीय वीरेंद्र हेगड़े जी की,
बहुत समय से इच्छा थी कि मैं यहाँ जाऊं और वीरेंद्र हेगड़े जी के भी दर्शन करूं और इस स्थान को देखूं। वो दिन आज पूरा हो रहा है। श्री क्षेत्र धर्मस्थला धार्मिकता और धर्मपरायणता तथा सकारात्मक ऊर्जा की भूमि है। दक्षिण भारत के सबसे प्रसिद्ध धार्मिक स्थलों में से एक है। श्री क्षेत्र धर्मस्थला एक सुंदर, अद्भुत, चमत्कारिक स्थल है। धर्मस्थल धर्म का निवास, मानवता और विश्वास की सर्वोत्कृष्टता है। यह मंदिर भगवान शिव के अवतार श्री मंजुनाथेश्वर अनप्पा को समर्पित है। धर्मस्थल प्राचीन होकर के ऐतिहासिक है, प्रसिद्ध पावन स्थानों में से एक है। यह एक ऐसा स्थान है जहां भक्त जाति, पंथ और सामाजिक स्थिति पर विचार किए बिना पूजा अर्चना करते हैं। श्री क्षेत्र धर्मशाला में भगवान मंजुनाथेश्वर की पूजा वैष्णव पुजारियों द्वारा बहुत ही भक्ति भाव से असामान्य, असाधारण तरीके से की जाती है। विशेषता है कि जैन वंशजों द्वारा इस धर्मस्थल का रख रखाव किया जाता है। डॉक्टर वीरेंद्र हेगड़े जी 20 साल की छोटी उम्र से ही धर्मस्थल मंदिर के प्रशासक के कार्यों को एक देवदूत की तरह कर रहे हैं। मैं उनको नमन करता हूं। एक कार्यकर्ता और प्रशासक के रूप में आपने मंदिर की विरासत को और अधिक ऊंचाइयों तक पहुंचाया है और इस संस्थान की प्रसिद्धि देशव्यापी और विश्वव्यापी बनाने का प्रयास किया है। मानव सेवा एवं उत्थान और विकास के लिए किए गए कार्यों के लिए आपको पद्म भूषण और पद्म विभूषण जैसे विभिन्न प्रतिष्ठित पुरस्कारों से सम्मानित किया है। निश्चित रूप से यह प्रशंसनीय कार्य है। मैं आपका फिर से नमन करता हूं। धार्मिक, सांस्कृतिक, साहित्यिक, शैक्षणिक, आर्थिक तथा विकास की जो योजनाएं धर्मस्थल ने बनाई है वे अस्मरणीय और अद्भुत है। मैं जब से यहाँ आया हूँ अनेक योजनाओं का संचालन इनके द्वारा किया जा रहा है, इसकी जानकारी मुझे दी गई है जो निश्चित रूप से प्रशंसनीय है। अनेक शैक्षिक संस्थानों का निर्माण करके विद्यादान देना तथा आयुर्वेद, योग तथा एलोपैथी मेडिकल कॉलेजों का निर्माण करके करोड़ों लोगों को स्वास्थ्य सुविधा उपलब्ध कराने का कार्य किया है। पीठासीन पूज्य वीरेंद्र हेगड़े जी की 50 साल की अवधि के कार्यकाल को हम स्वर्ण काल भी कह सकते हैं। ये कोई अतिशयोक्ति नहीं होगी। पूज्य हेगड़े जी की सादगी, सरलता एवं आदर्श जीवन हमारे लिए सदा प्रेरणादायी रहेगा। मैं आप सबसे अपील करना चाहूँगा कि हम इनके किए गए कार्यों को अंगीकार करके, प्रेरणा लेकर के इनके बताए हुए मार्ग पर चलने का प्रयास करें। सर्वधर्म सम्मेलन है। हम सब धर्म का अर्थ जानते हैं, उसके बारे में बहुत ज्यादा कुछ कहने की आवश्यकता नहीं है, परंतु इतना जरूर कहना चाहता हूं, धर्म शब्द का अर्थ धारयति इति धर्म, जो हम धारण करते हैं वही धर्म है और उसका पालन करते हुए हमको अपना जीवन सार्थक करना चाहिए। धर्म का अर्थ होता है भारतीय संस्कृति और दर्शन की प्रमुख संकल्पना। धर्म के नियमों पर चलने से मानव हृदय निर्मल हो जाता है, तब करुणा जन्म लेती है
करुणा के कारण दया व क्षमा का भाव जागृत होता है। इन दोनों गुणों के कारण मानव मानव से प्रेम करने लगता है और दूसरों को दुख से निकालने की कोशिश करने लगता है। समाज को संगठित रखने में धर्म की अहम महत्वपूर्ण भूमिका है। धर्म किसी भी व्यक्ति को धार्मिक, सामाजिक और आध्यात्मिक रूप से प्रभावित करता है और साथ ही धर्म समाज में एकजुटता का एहसास भी दिलाता है। आज सारे देश में और दुनिया के देशों में सर्वधर्म सम्मेलन आयोजित करने की महती आवश्यकता है। हमारे यहाँ भगवान बुद्ध ने इस संबंध में कहा है, धम्मम शरणम गच्छामि, संगम शरणम गच्छामि। ये संदेश देकर के उन्होंने धर्म की शरण में और संघ की शरण में रहने का, जाने का आह्वान किया है। लोकसभा में जिसका 4 बार सदस्य रहा हूं, सदन में बैठ करके जब अध्यक्ष की आसंदी के ऊपर देखते हैं तो वहां लोकसभा का ध्येय वाक्य लिखा हुआ है, धर्म चक्र प्रवर्तनाय, जिसका अर्थ है भारत के शासक धर्म के रास्ते पर आगे बढ़े। ठीक उसी प्रकार से हमारी जो सर्वोच्च न्यायालय की बिल्डिंग है, सर्वोच्च न्यायालय का भवन है, उसमें भी लिखा है, जो सर्वोच्च न्यायालय का ध्येय वाक्य है, यतो धर्मस्ततो जय, अर्थात जहां धर्म है वहां विजय है। हर धर्म में एक दूसरे से प्रेम करने की समझाइश दी जाती है, अपील की जाती है। इसलिए सर्वधर्म सम्मेलन की आवश्यकता है। सरकार की सोच भी सर्वधर्म समभाव में है, सभी धर्मों का आदर करें और देश की धर्म संस्कृति को दुनिया में प्रचारित करें। पंचशील सिद्धांत के प्रवर्तक एवं जैन धर्म के 24वें तीर्थंकर महावीर स्वामी अहिंसा के मूर्तिमान प्रतीक थे। उन्होंने दुनिया को सत्य, अहिंसा और त्याग जैसे उपदेशों के माध्यम से सही राह दिखाने की सफल कोशिश की। महावीर स्वामी ने संसार को जियो और जीने दो का संदेश दिया, जिसकी आज सारे विश्व में महती आवश्यकता है। स्वामी विवेकानंद ने भी कहा है कि धर्म लोगों को संगठित करने का कार्य करता है और भाईचारे की भावना के साथ समाज को समग्र विकास के पथ पर अग्रसर करता है। सामाजिक एकता को बढ़ाना विश्व के सभी धर्मों की स्थापना का मूल उद्देश्य है। सच्चे धर्मात्मा सर्वधर्म समभाव में विश्वास करते हैं। उनके मत में सभी धर्म समान रूप से सम्मान के पात्र हैं। सबसे प्रेम करना और मिलजुल कर रहना ही मनुष्यता की पहचान है। अपने धर्म को मानना, अन्य धर्मों का आदर करना ही सर्वधर्म समभाव है। यही विश्व की समृद्धि का रास्ता है। भारतीय संस्कृति हमको और भारतीय धर्म हमको सर्वधर्म समभाव की प्रेरणा देने के साथ साथ वसुदेव कुटुंबकम की भावना को भी दर्शाता है। निश्चित रूप से ये सारा विश्व, सारा ब्रह्मांड एक परिवार है और हम सब इसके सदस्य हैं। और जब हम परिवार के सदस्य हैं तो हमारा एक दूसरे परिवार के लोगों के साथ अपनत्व का भाव होना चाहिए। हमारी भारतीय संस्कृति और धर्म सदैव विश्व बंधुत्व और विश्व कल्याण तथा विश्व शांति की ओर प्रेरणा देती है। निश्चित रूप से इस मार्ग पर चल करके हम देश में
समता और समरसता का वातावरण बनाने में सफलता प्राप्त कर सकते हैं। कभी मानवता के नाम पर, कभी गरीबी और लाचारी का फायदा उठाकर, कभी बहला फुसलाकर देश में कुछ ताकतें धर्मांतरण का प्रयास करती हैं। ये उचित नहीं है। ये सर्वधर्म समभाव की सोच के विपरीत है। हमको इस प्रकार के कृत्य करने से बचने की आवश्यकता है। श्री क्षेत्र धर्मस्थला में आयोजित सर्वधर्म सम्मेलन पिछले 88 वर्षों से लगातार होते आ रहे हैं। आज ये 89वां सम्मेलन है। मैं इस सम्मेलन की सफलता के लिए संस्था को और विशेषकर डॉक्टर वीरेंद्र जी हेगड़े साहब को बधाई और शुभकामनाएं देता हूं। ये गौरवशाली परंपरा हमेशा बनी रहे, ऐसी शुभकामनाएं भी देता हूं। समाज को मार्गदर्शन करने का कार्य पूज्य हेगड़े जी एवं अन्य धर्मों के धार्मिक विद्वज्जन करते आ रहे हैं और करते रहेंगे, जिससे समाज में सुख शांति और समाज के कल्याण के पथ पर आगे बढ़ने की दिशा में हमको सफलता मिलेगी। सर्वे भवन्तु सुखिनो, सर्वे सन्तु निरामया। सब सुखी हो, सब निरोगी हो, ये हमारे महापुरुषों की, पूर्वजों की हमसे अपेक्षा है। हम ऐसा कृत्य करें जिसके कारण सब सुखी हो और सब निरोगी हो। निश्चित रूप से इस प्रार्थना के साथ श्री मंजुनाथ स्वामी एवं पूज्य हेगड़े जी से आशीर्वाद की कामना करता हूं और विश्वास करता हूं कि उनके नेतृत्व में यह संस्था और सुदृढ़ हो, देश और विदेश में और ख्याति प्राप्त करते हुए इस संस्था के उद्देश्यों को प्रचारित करने में सफलता प्राप्त करें। मुझे इस सर्वधर्म सम्मेलन में आने का सौभाग्य प्राप्त हुआ है, इसलिए फिर से एक बार पूज्यनी हेगड़े जी का और उनकी संस्था का आभार प्रकट करते हुए अपनी बात को समाप्त करता हूं। धन्यवाद। जय हिंद।